ಒಂದು ತಾವು ಇವಾಗ ನಮಗೆ ಅಯ್ಯೋ ಇನ್ಯಾರು ಮುಖಂಡರೇ ಇಲ್ಲ, ದೇವೇಗೌಡರು ಅವರು ವಯಸ್ಸಾಯಿತು, ಕುಮಾರಣ್ಣ ಅವರಿಗೆ ಏನಿಲ್ಲ. ಒಂದು ತಿಳಿರಿ, ಇನ್ನೂ ಒಂದು ಬಾರಿ ಈ ಚುನಾವಣೆಯಲ್ಲಿ ಈ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡುವಂತ ಪಣವನ್ನು ತೊಟ್ಟಿರ್ತಕ್ಕಂಥ ದೇವೇಗೌಡರು ಇದ್ದಾರೆ. 100 ವರ್ಷಗಳ ಕಾಲ ಬದುಕ್ತಾರೆ. ಮುಂದಿನ ಜೀವನದಲ್ಲಿ JDS ಪಕ್ಷ ಅಧಿಕಾರಕ್ಕೆ ಬರ್ತದೆ ಅಂತಕ್ಕಂಥದ್ದು ನಾನು ಹೇಳಿ, ತಾವೆಲ್ಲರೂ ಕೂಡ ಯಾರು ಆತಂಕ ಪಡ್ಕೋಬೇಕಾಗಿಲ್ಲ. ನಿಮ್ಮ ಜವಾಬ್ದಾರಿ ಪಕ್ಷದ ಸಂಘಟನೆಯನ್ನ ತಳಮಟ್ಟದಲ್ಲಿ ಮಾಡ್ತಕ್ಕಂಥದ್ದಾಗಬೇಕು. ಮಾಡಿದಂಥ ಅಲ್ಲಿ ತಾಲೂಕ್ ಪಂಚಾಯತ್ಗೆ, ಜಿಲ್ಲಾ ಪಂಚಾಯತ್ಗೆ, ಮಹಿಳಾ ಘಟಕಕ್ಕೆ ಗುರುಸ್ತಕ್ಕಂಥ ಜವಾಬ್ದಾರಿನ ಇನ್ನು ಮುಂದೆ ನಿಖಿಲ್ ಕುಮಾರಸ್ವಾಮಿ ಅವರು ನಿಮ್ಮನ್ನು ಮಾಡ್ತಾರೆ ಅಂತಕ್ಕಂಥದ್ದನ್ನು ನಮಗೆ ಭರವಸೆ ಕೊಟ್ಟು, ನಾನು ಈ ಭಾಗಕ್ಕೆ ನಾನು ಮಂತ್ರಿ ಆಗಿದ್ದಾಗ ಬಂದಿದ್ದೆ. ಹಲವಾರು ನನ್ನ ಸ್ನೇಹಿತರುಗಳು ಇದ್ದಾರೆ, ನನ್ನ ಜೊತೆಯಲ್ಲಿ ಓದಿದ್ದವರು, ಗೌರ್ಮೆಂಟ್ ಆರ್ಟ್ಸ್ ಕಾಲೇಜಲ್ಲಿ ಓದಿದ್ದವರು ಭಾರಿ ಜನ ಸಿಕ್ಕಿದ್ರು, ಇಲ್ಲಿ ಜೊತೆಯಲ್ಲಿ ಇದ್ದಾರೆ. ಬಹುಶಃ ನನಗೆ ಅವ್ರಿಗೆ ಸಿಕ್ಕಿದಾಗ ಖುಷಿಪಟ್ಟರು, ಏನನ್ನ ನಮ್ಮ ಪಕ್ಷಕ್ಕೆ ಬಂದ್ಬಿಟ್ಟಿದೆಯಾ ಅಂತೇಳಿ. ನಾನು ನಮ್ಮ ತಾಲೂಕಿನಲ್ಲಿ ಇಂಡಿಪೆಂಡೆಂಟು, BJP, ಕಾಂಗ್ರೆಸ್ಸು, ದಳ ಅಂತ ಎಲ್ಲನೂ ನೋಡಿದ್ದೀನಿ. ನನಗೆ ನಿಜವಾಗಿ ತೃಪ್ತಿ ತಂದಿತ್ತು ಚುನಾವಣೆ ಯಾವುದು ಪಕ್ಷ ಅಂದರೆ ಅದು ಜನತಾ ದಳ ಅಂತಕ್ಕಂಥದ್ದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಹುಶಃ ಎಲ್ಲರೂ ಕೂಡ ನಾವು ನಮ್ಮ ಜಿಲ್ಲೆಯಲ್ಲಿ ಇಲ್ಲಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ, ನಿಖಿಲ್ ಕುಮಾರ್ ಅವ್ರಿಗೆ ನಮ್ಮ ಜಿಲ್ಲೆಯಲ್ಲಿ, ಅಕ್ಕಪಕ್ಕ ಜಿಲ್ಲೆಯಲ್ಲಿ ಪ್ರಾಮಾಣಿಕವಾಗಿ ಅತಿ ಹೆಚ್ಚು ಸೀಟನ್ನ ಕೊಡ್ಸಕ್ಕಂಥ ಜವಾಬ್ದಾರಿ ನಮ್ದಾಗ್ತದೆ. ನಿಮ್ಮ ನೇತೃತ್ವದಲ್ಲಿ ಇವತ್ತು ಜನತಾದಳ ಬೆಳಿಬೇಕು, ಆಗಬೇಕು. ನೀವು ಕಾರ್ಯಕರ್ತರ ಆಶಾಕಿರಣವಾಗಿ ಹೊರಹೊಮ್ಮಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ, ಬಹುಶಃ ಇವತ್ತು ದೊಡ್ಡಗೌಡರವರು, ದೇವೇಗೌಡರವರ ಒಂದು ಕಲ್ಪನೆ, ಜಾತ್ಯತೀತ ಜನತಾದಳ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಅವರ ಶ್ರಮದಿಂದ ಇವತ್ತು ಈ ಪಕ್ಷವನ್ನು ಸಂಘಟನೆ ಮಾಡಿ ಇಡೀ ರಾಜ್ಯದಲ್ಲಿ ಒಂದು ಉತ್ತಮವಾದಂಥ ಆಡಳಿತವನ್ನು ಕಡಿಮೆ ಅವಧಿನಲ್ಲಿ ಕೊಟ್ಟಿದ್ರು ಕೂಡ ಉತ್ತಮವಾದಂಥ ಆಡಳಿತ ಮಾಡಿದ್ರು ಅಂತ ಹೆಸರು ಪಡೆದಿರ್ತಕ್ಕಂಥವರು ನಮ್ಮ ದೇವೇಗೌಡರು ಅನ್ನೋದನ್ನು ಯಾರೂ ಮರಿಬಾರ್ದು. ಜೊತೆಗೆ ಇವತ್ತು ನಮ್ಮ ರಾಜ್ಯದಲ್ಲಿ ಮುಂದೆ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ರೈತನ ಮಗನಾಗಿ ಕರ್ನಾಟಕದಿಂದ ಪ್ರಧಾನಮಂತ್ರಿಯಾಗಿ ಆಗಿ ಹಲವಾರು ಸಮಸ್ಯೆಗಳನ್ನು ಇದು ಮಾಡಿರ್ತಕ್ಕಂಥವ್ರು ನಮ್ಮ ದೇವೇಗೌಡರು ಅನ್ನೋದನ್ನು ನಾವ್ಯಾರೂ ಮರಿಬಾರ್ದು. ಅದ್ರ ಜೊತೆಗೆ ಕುಮಾರಸ್ವಾಮಿ ಅವರು ಇವತ್ತು ಮನೆ ಮಾತಾಗಿದ್ದಾರೆ. ರೈತಾಪಿ ವರ್ಗದವರಿಗೆ ಅವರು ಸಿಕ್ಕಂಥ ಅವಕಾಶದಲ್ಲಿ ಅತಿ ಹೆಚ್ಚು ಸಾಲವನ್ನು ಮಾಡಿದಂಥ ಯಾರು ಮುಖ್ಯಮಂತ್ರಿಯವರು ಇದ್ದರೆ ಅದು ಕುಮಾರಸ್ವಾಮಿ ಅವರು ಅನ್ನೋದನ್ನು ಯಾರೂ ಮರೆಯಾಗಿಲ್ಲ. ಯಾರೇ ರಾಜಕಾರಣಿ ಆಗಿರಲಿ ದೂರದೃಷ್ಟಿ ಇರ್ತಕ್ಕಂಥ ರಾಜಕಾರಣಿಗಳಾಗಬೇಕು. ಸಮಸ್ಯೆಗಳನ್ನು ಬಗೆಹರಿಸಬೇಕು, ಏನು ಸಮಸ್ಯೆ ಇದೆ ಅಂತ ತಿಳ್ಕೊಳ್ತಕ್ಕಂಥದ್ದು ಆಗಬೇಕು. ಅಧಿಕಾರ ಶಾಶ್ವತವಲ್ಲ, ನಾವು ಶಾಶ್ವತವಲ್ಲ. ನಾವಿದ್ದಾಗ ರಾಜ್ಯಕ್ಕೆ ಏನು ಮಾಡೋಗಿರ್ತೀವಿ ಅದು ಶಾಶ್ವತವಾಗಿ ಉಳಿತದೆ ಅನ್ನೋದ್ರಲ್ಲಿ ಹೆಚ್ಚಿನ ಒಂದು ಹೆಸರನ್ನ ಮಾಡಿರ್ತಕ್ಕಂಥ ಯಾರು ಮುಖ್ಯಮಂತ್ರಿ ಇದ್ದರೆ ಅದು ಕುಮಾರಸ್ವಾಮಿ ಅವರು ಅನ್ನೋದನ್ನು ನಾವು ಎಲ್ಲರೂ ನೆನಪು ಮಾಡಲೇಬೇಕು. ಇವತ್ತು ಮುಂದೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳು, ಅಸೆಂಬ್ಲಿ ಚುನಾವಣೆಗಳು, ಮುನ್ಸಿಪಾಲಿಟಿ ಚುನಾವಣೆಗಳು, ಕಾರ್ಪೊರೇಟ್ ಚುನಾವಣೆಗಳು ಬರ್ತಕ್ಕಂಥ ವಾತಾವರಣಗಳು ಸೃಷ್ಟಿ ಆಗ್ತಾ ಇದೆ. ಈಗ ನಾವು ಬೇರೆ ಪಕ್ಷರು ಏನು ಮಾಡ್ತಾರೋ ಏನು ಮಾಡಿಲ್ಲ ಅನ್ನೋದು ಪ್ರಶ್ನೆ ನಾವು ಮಾತಾಡಬೇಕಾಗಿಲ್ಲ. ನಮ್ಮ ಸಂಘಟನೆಯನ್ನು ಯಾವ ರೀತಿ ಸದೃಢವಾಗಿ ಮಾಡ್ಕೋಬೇಕು ಅಂತಕ್ಕಂಥದ್ದು ನಾವು ನೀವು ಯೋಚನೆಯನ್ನು ಮಾಡ್ತಕ್ಕಂಥ ಕಾಲ ಬಂದಿದೆ. ಇವತ್ತು ಪಕ್ವಾಗಿದೆ ನಮ್ಮ ಜನತಾದಳಕ್ಕೆ. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ, ಅದು ಕೂಡ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಇವತ್ತು ತಪ್ಪು ಮಾಡಿಕೊಂಡು ಅಂತಕ್ಕಂಥದ್ದು ಅರಿವು ಮತದಾರರಿಗೆ ಬಂದಿದೆ ಅಂತಕ್ಕಂಥದ್ದನ್ನು ನಾನು ಘಂಟಾಘೋಷವಾಗಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ನೀವೆಲ್ಲ ಮನಸ್ಸು ಮಾಡಿ ಚುನಾವಣೆ ದಿವಸ ನೀವು ಪಕ್ಷವನ್ನು ಸಂಘಟನೆ ಮಾಡೋಕ್ಕಾಗಲ್ಲ. ಈಗ ನಿಮ್ಮ ಜವಾಬ್ದಾರಿ ಏನು ಅಂದರೆ ಇವತ್ತಿನಿಂದಲೇ ಈಗಾಗಲೇ ಜನರೊಂದಿಗೆ ಜನತಾದಳ ಅಂತ ಹೇಳಿ ಒಂದು ಸ್ಲೋಗನನ್ನು ಮಾಡಿ ಒಂದು JDS ಪಕ್ಷದ ಸದಸ್ಯ ಆಗೋದಕ್ಕೆ ಒಂದು ನೋಂದಣಿಯ ಮೊಬೈಲ್ ನಂಬರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಬಹುಶಃ ಈಗಾಗಲೇ ನಾವು ಯಾರು ಭಾಷಣ ಮಾಡೋಕ್ಕಿಂತ ಮುಂಚೆ ಎಲ್ಲ
ಆಗಲೇ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನಗೆ ಗೊತ್ತಿದೆ. ಆದರೂ ಕೂಡ ಒಂದು ಮತ್ತೆ ಪುನರುಚ್ಛಿಸ್ತಾ ಇದ್ದೀನಿ, ನೀವು ಇವತ್ತು ಒಂದು ಮೆಸೇಜ್ ಆಗಬೇಕು. ಅತಿ ಹೆಚ್ಚು ನೋಂದಾವಣಿಯನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾಡ್ತಕ್ಕಂಥದ್ದು ಆಗಬೇಕು. ಇಲ್ಲಿ ಬೇರೆಯವರಿಗೆ ನಿಮಗೆ ಆಶ್ಚರ್ಯ ಆಗ್ಬೋದು. ಒಂದಂತೂ ತಿಳ್ಕೊಳ್ಳಿ, ನಾವು ಈ 28ರಲ್ಲಿ 28ನೇ ಇಸ್ವಿನಲ್ಲಿ ಸರ್ಕಾರ ಮಾಡೋದು ಖಚಿತ ಅಂತಕ್ಕಂಥದ್ದನ್ನ ಯಾರೂ ತೆಗಿಯಕ್ಕಾಗಲ್ಲ. ನೀವು ಮಾಡಬೇಕಾಗಿರೋದು ನೋಂದಾವಣಿಯನ್ನ ಇವತ್ತು ತಳಮಟ್ಟದಲ್ಲಿ ಮಾಡಿ, ಪಕ್ಷವನ್ನ ಸಂಘಟನೆ ಮಾಡಿ, ಸೀಟು ಯಾರಿಗಾರೇ ಕೊಡ್ದಾಗಲಿ. ನಮ್ಮ ಪಕ್ಷದ ವರಿಷ್ಠ ಇದ್ದಾರೆ, ದೇವೇಗೌಡರು ಇದ್ದಾರೆ, ಕುಮಾರಸ್ವಾಮಿ ಅವರು, ನಿಖಿಲ್ ಅವರು ಇದ್ದಾರೆ. ನಿಜವಾಗ್ಲೂ ಕೂಡ ಈ ಜಿಲ್ಲೆಯಲ್ಲೂ ಕೂಡ ಅತಿ ಹೆಚ್ಚು ಸೀಟನ್ನ ಜನತಾದಳಕ್ಕೆ ಸೀಟನ್ನ ತಗೋತಾರೆ ಅಂತಕ್ಕಂಥದ್ದನ್ನ ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಬಹುಶಃ ಇದು ಮುಂದಿನ ದಿನಗಳಲ್ಲಿ ಪಕ್ಷವನ್ನ ಸಂಘಟನೆಯನ್ನ ಮುಖಂಡರುಗಳು ಮಾಡೋಕ್ಕಾಗಲ್ಲ. ಕಾರ್ಯಕರ್ತರು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ, ಗ್ರಾಮದ ಮಟ್ಟದಲ್ಲಿ ನೋಂದಾವಣೆಯ ಮುಖಾಂತರ, ಈಗ ನೋಂದಾವಣೆ ಮಾಡೋದು ಭಾರಿ ಸುಲಭ. ಮೊದಲು ಮಾಡಿದೀವಿ ಅಂತ ಹೇಳ್ಬಿಟ್ಟು ಜಗಲ ಮೇಲೆ ಬರ್ಕೊಂಬಂದ್ಬಿಡೋರು, ಆ ಥರ ಮಾಡಾಗಿಲ್ಲ. ಈಗ ಮೊಬೈಲಲ್ಲೇ ಮಾಡಿದರೆ ಅವರು ಓಕೆ ಎಸ್ ಅಂತಕ್ಕಂಥದ್ದು ಕೊಡ್ತಕ್ಕಂಥದ್ದು ಗೊತ್ತಿದೆ. ಒಂದು ಪಂಚಾಯಿತಿಗೆ 2-3 ಹುಡುಗರು ನೀವು ನೇಮಿಸದೇ ಆದರೆ ಅಲ್ಲಿ ನೀವು ಆ ಪಂಚಾಯತಿನಲ್ಲಿ ಒಂದು ಬೂತಿಗೆ ಕನಿಷ್ಠ ಪಕ್ಷ 15ರಿಂದ 20 ಒಂದು ನೋಂದಾವಣೆಯನ್ನ ಮಾಡ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥದ್ದನ್ನ ತಮ್ಮಲ್ಲಿ ಮನವಿಯನ್ನ ಮಾಡ್ತೀವಿ. ಒಂದು, ತಾವು ಇವಾಗ ನಮಗೆ ಅಯ್ಯೋ ಇನ್ಯಾರು ಮುಖಂಡರೇ ಇಲ್ಲ, ದೇವೇಗೌಡರು ಅವರು ವಯಸ್ಸಾಯಿತು, ಕುಮಾರಣ್ಣ ಅವರಿಗೆ ಏನಿಲ್ಲ. ಒಂದು ತಿಳಿರಿ, ಇನ್ನೂ ಒಂದು ಬಾರಿ ಈ ಚುನಾವಣೆಯಲ್ಲಿ ಈ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡುವಂತ ಪಣವನ್ನ ತೊಟ್ಟಿರ್ತಕ್ಕಂಥ ದೇವೇಗೌಡರು ಇದ್ದಾರೆ. 100 ವರ್ಷಗಳ ಕಾಲ ಬದುಕ್ತಾರೆ. ಮುಂದಿನ ಜೀವನದಲ್ಲಿ JDS ಪಕ್ಷ ಅಧಿಕಾರಕ್ಕೆ ಬರ್ತದೆ ಅಂತಕ್ಕಂಥದ್ದು ನಾನು ಹೇಳಿ, ತಾವೆಲ್ಲರೂ ಕೂಡ ಯಾರು ಆತಂಕ ಪಡ್ಕೋಬೇಕಾಗಿಲ್ಲ. ನಿಮ್ಮ ಜವಾಬ್ದಾರಿ ಪಕ್ಷದ ಸಂಘಟನೆಯನ್ನ ತಳಮಟ್ಟದಲ್ಲಿ ಮಾಡ್ತಕ್ಕಂಥದ್ದಾಗಬೇಕು. ಮಾಡಿದಂಥ ಅಲ್ಲಿ ತಾಲೂಕ್ ಪಂಚಾಯತಿಗೆ, ಜಿಲ್ಲಾ ಪಂಚಾಯತಿಗೆ, ಮಹಿಳಾ ಘಟಕಕ್ಕೆ ಇದಕ್ಕೆ ಗುರುಸ್ತಕ್ಕಂಥ ಜವಾಬ್ದಾರಿನ ಇನ್ನು ಮುಂದೆ ನಿಖಿಲ್ ಕುಮಾರಸ್ವಾಮಿ ಅವರು ನಿಮ್ಮ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಮಗೆ ಭರವಸೆ ಕೊಟ್ಟು, ಇವತ್ತು ವಿಶೇಷವಾಗಿ ನಾನು ಈ ಭಾಗಕ್ಕೆ ನಾನು ಮಂತ್ರಿ ಆಗಿದ್ದಾಗ ಬಂದಿದ್ದೆ. ಹಲವಾರು ನನ್ನ ಸ್ನೇಹಿತರುಗಳು ಇದ್ದಾರೆ, ನನ್ನ ಜೊತೆಯಲ್ಲಿ ಓದಿದ್ದವರು, ಗೌರ್ಮೆಂಟ್ ಆರ್ಟ್ಸ್ ಕಾಲೇಜಲ್ಲಿ ಓದಿದ್ದವರು ಭಾರಿ ಜನ ಸಿಕ್ಕಿದ್ರು, ಇಲ್ಲಿ ಜೊತೆಯಲ್ಲಿ ಇದ್ದಾರೆ. ಬಹುಶಃ ನನಗೆ ಅವ್ರಿಗೆ ಸಿಕ್ಕಿದಾಗ ಖುಷಿಪಟ್ಟರು, ಏನನ್ನ ನಮ್ಮ ಪಕ್ಷಕ್ಕೆ ಬಂದ್ಬಿಟ್ಟಿದೆಯಾ ಅಂತೇಳಿ. ನಾನು ನಮ್ಮ ತಾಲೂಕಿನಲ್ಲಿ ಇಂಡಿಪೆಂಡೆಂಟು, BJP, ಕಾಂಗ್ರೆಸ್ಸು, ದಳ ಅಂತ ಎಲ್ಲನೂ ನೋಡಿದ್ದೀನಿ. ನನಗೆ ನಿಜವಾಗಿ ತೃಪ್ತಿ ತಂದಿತ್ತು ಚುನಾವಣೆ ಯಾವುದು ಪಕ್ಷ ಅಂದರೆ ಅದು ಜನತಾ ದಳ ಅಂತಕ್ಕಂಥದ್ದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಹುಶಃ ಎಲ್ಲರೂ ಕೂಡ ನಾವು ನಮ್ಮ ಜಿಲ್ಲೆಯಲ್ಲಿ ಇಲ್ಲಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ, ನಿಖಿಲ್ ಕುಮಾರ್ ಅವ್ರಿಗೆ ನಮ್ಮ ಜಿಲ್ಲೆಯಲ್ಲಿ, ಅಕ್ಕಪಕ್ಕ ಜಿಲ್ಲೆಯಲ್ಲಿ ಪ್ರಾಮಾಣಿಕವಾಗಿ ಅತಿ ಹೆಚ್ಚು ಸೀಟನ್ನ ಕೊಡ್ಸಕ್ಕಂಥ ಜವಾಬ್ದಾರಿ ನಮ್ದಾಗ್ತದೆ. ನಿಮ್ಮ ನೇತೃತ್ವದಲ್ಲಿ ಇವತ್ತು ಜನತಾದಳ ಬೆಳಿಬೇಕು, ಆಗಬೇಕು. ನೀವು ಕಾರ್ಯಕರ್ತರ ಆಶಾಕಿರಣವಾಗಿ ಹೊರಹೊಮ್ಮಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ, ನಾನು ಇವತ್ತು ನನ್ನನ್ನು ವೈಯಕ್ತಿಕವಾಗಿ ಮುನಿಯಪ್ಪ ಅಧ್ಯಕ್ಷರು ಮುಕ್ತಾ ಮುನಿಯಪ್ಪನವ್ರು ಅಂತಾನೆ ಬರ್ಕೊಬಿಡ್ತಾರೆ ಹೆಸರು. ಅವ್ರಿಗೆ ಭಾರಿ ವಿಶೇಷವಾದದ್ದು. ಮುಕ್ತಾ ನನಗೆ ಫೋನ್ ಮಾಡಿದ್ರು ಒಂದ್ಸತಿ, ನಾನು ಮುಕ್ತಾ MLA ಮಾತಾಡೋದು, ಇದು ಯಾವುದಪ್ಪ ಕ್ಷೇತ್ರ ಇದೆ ಅಂತ ಹುಡುಕ್ತಾ ಇದ್ದೆ ನಾನು. ಆಮೇಲೆ ಗೊತ್ತಾಯ್ತು, ನಾನು TV-ನಲ್ಲಿ ಮಾಡಿದ್ದೀನಲ್ಲ ನಾವು ಅಂತ ಹೇಳಿ. ಬಹುಶಃ ನನಗೆ ಭಾರಿ ಕಾಲೇಜಿಂದ ಒಂದು 30-35 ವರ್ಷದಿಂದ ಗೊತ್ತಿರ್ತಕ್ಕಂಥವ್ರು, ನೀವು ಬರಲೇಬೇಕು ಅಂತ ಹೇಳಿದ್ರು. ನನ್ನ ಅವಧಿನಲ್ಲಿದ್ದಾಗ ಇಲ್ಲಿ ರೇಷ್ಮೆ ಮತ್ತು ಹೈನುಗಾರಿಕೆಗೆ ಅತಿ ಹೆಚ್ಚು ಪ್ರೋತ್ಸಾಹವನ್ನು ಮಾಡಿರ್ತಕ್ಕಂಥದ್ದು ಜವಾಬ್ದಾರಿಯುತವಾಗಿ ಮಾಡಿದ್ದೀನಿ. ಸಿಕ್ಕಂಥ ಅವಕಾಶದಲ್ಲಿ ಮಾಡ್ತಕ್ಕಂಥದ್ದು ನಾವು ಜವಾಬ್ದಾರಿ ಅಂತ ಹೇಳಿ, ಮುಂದಿನ ದಿನಗಳಲ್ಲಿ ರೈತರ ಪರವಾದಂಥ, ಬಡವರ ಪರವಾದಂಥ, ಅಲ್ಪಸಂಖ್ಯಾತರ ಪರವಾದಂಥ ಯಾವುದಾದ್ರೂ ಪಕ್ಷ ಇದೆ, ಈ ಪಕ್ಷ ಆಡಳಿತಕ್ಕೆ ಬರ್ತದೆ. ನಿಮ್ಮ ಸಮಸ್ಯೆಗಳನ್ನು ಈಡೇರಿಸತಕ್ಕಂಥ ಜವಾಬ್ದಾರಿ ಪಕ್ಷದ ಮುಖಂಡರುಗಳದು ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್.